ಕನ್ಫರ್ಮ್ ಆಗಿದೆ. ಸೊ ನಂತರ ಇವಾಗ ನಮಗಿಲ್ಲಿ ನೋಡ್ಬೋದು ಕಡಿಮೆ ಬೆಲೆಯಲ್ಲಿ ಪ್ರಾಡಕ್ಟ್ ಲೈಕ್ ಹೋಲ್ಸೇಲ್ ರೇಟಲ್ಲಿ ನೀವು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಕೊಳ್ಬೇಕು ಅಂದ್ಕೊತಿದ್ದೀರಾ, ಡಿಸ್ಕೌಂಟ್ ಮತ್ತು ಫ್ರೀ ಡೆಲಿವರಿಯಲ್ಲಿ ನೀವು ಬೆಸ್ಟ್ ಪ್ರಾಡಕ್ಟನ್ನು ಬೈ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ, ಚೀಪ್ ಆ್ಯಂಡ್ ಬೆಸ್ಟ್ ಸೀರೆ, ಟೀ ಶರ್ಟ್, ಗ್ಯಾಜೆಟ್, ಅಡುಗೆ ಸಾಮಾನು ಇವೆಲ್ಲವೂ ಒಂದೇ ಆ್ಯಪ್ನಲ್ಲಿ. ಆ ಆ್ಯಪ್ ಬಂದುಬಿಟ್ಟು ಮಿಶೋ ಅಂತ. ಹೌದು, ಇವತ್ತೊಂದು ವಿಡಿಯೋದಲ್ಲಿ ನಾವು ಮಿಶೋ ಆ್ಯಪ್ನಲ್ಲಿ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಈ ವಿಡಿಯೋದಲ್ಲಿ ಯಾವ ರೀತಿ ಪ್ರಾಡಕ್ಟ್ ಚೂಸ್ ಮಾಡೋದು, ಪ್ರಾಡಕ್ಟ್ ರಿವ್ಯೂ ನೋಡೋದು, ಅಡ್ರೆಸ್ ಮತ್ತು ಪೇಮೆಂಟ್ ಮೆಥಡಲ್ಲಿ ಕ್ಯಾಶ್ ಆನ್ ಡೆಲಿವರಿ ಹಾಗೂ ಆನ್ಲೈನ್ ಪೇಮೆಂಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಹಾಯ್, ನಾನು ತುಳಸಿದಾಸ್ ಟೆಕ್ ಇನ್ ಸೆಕೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ಆ್ಯಪ್ ನಿಮಗೆ ಪ್ಲೇಸ್ಟೋರ್ದಲ್ಲಿ ಕೂಡ ಸಿಗುತ್ತೆ. ಬೇಕಿದ್ರೆ ನಾನು ಆ ಒಂದು ಆ್ಯಪ್ನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ನೀವು ಹೋಗಿ ಚೆಕ್ ಮಾಡ್ಕೊಂಡು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಓಕೆ, ಇವಾಗ ನಾನು ಇದನ್ನು ಡೌನ್ಲೋಡ್ ಮಾಡ್ಕೊಳ್ತೇನೆ. ಡೌನ್ಲೋಡ್ ಮಾಡಿಬಿಟ್ಟು ಇವಾಗ ಓಪನ್ ಮಾಡ್ತೇನೆ. ಓಪನ್ ಮಾಡಿದಾಗ ಲೊಕೇಶನ್ ಆಕ್ಸೆಸ್ ಕೇಳುತ್ತೆ. ವೈಲ್ ಯೂಸಿಂಗ್ ದಿಸ್ ಆ್ಯಪ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾವಾಗ ಮಿಶೋ ಆ್ಯಪನ್ನು ಓಪನ್ ಮಾಡ್ಕೊಳ್ತೀರಾ ಸೊ ಆವಾಗ ಆಟೋಮೆಟಿಕ್ ಆಗಿ ಲೊಕೇಶನ್ ಓಪನ್ ಆಗುವಂಥದ್ದು. ಇವಾಗ ನಾವು ಲ್ಯಾಂಗ್ವೇಜನ್ನು ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀವು ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟೇಬಲ್ ಆಗಿರ್ತೀರಾ ಆ ಒಂದು ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಅಲೋ ಮಾಡಲಿಕ್ಕೆ ಕೇಳುತ್ತೆ, ನೀವು ಅಲೋ ಮಾಡ್ಕೊಳ್ಳಿ. ಯಾಕೆಂತಂದರೆ ನಿಮಗೆ ಪ್ರತಿ ಬಾರಿ ಡಿಸ್ಕೌಂಟ್, ಡಿಸ್ಪ್ಯಾಚ್ ಅಥವಾ ಆಫರ್ ಇದ್ದಾಗ ನಿಮಗೆ ಇದು ನೋಟಿಫಿಕೇಶನ್ ಬರುತ್ತೆ. ಆ ಸಲುವಾಗಿ ನೀವು ಅಲೋ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಏನಾದರೂ ನೀವು ಆರ್ಡರ್ ಮಾಡ್ತಿದ್ರೆ ನಿಮಗೆ 100 ರೂಪಾಯಿ ಆಫ್ ಇರುತ್ತೆ. ಅಂದರೆ ಇವಾಗ ಎಕ್ಸಾಂಪಲ್ ನೀವು 300 ರೂಪಾಯಿ ಪ್ರಾಡಕ್ಟ್ ಆರ್ಡರ್ ಮಾಡ್ತಿದ್ರೆ ಅಂತ ನಿಮಗೆ ಜಸ್ಟ್ ಇವಾಗ 190 ರೂಪಾಯಿ ಆ ಒಂದು ಪ್ರಾಡಕ್ಟ್ ಸಿಗುವಂಥದ್ದು. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ನನಗೆ ಇಲ್ಲಿ ಸೈನ್ ಅಪ್ ಟು ಅನ್ಲಾಕ್ ಗ್ರೇಟ್ ಡೀಟೇಲ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಇವಾಗ ನಾನಿಲ್ಲಿ ಸೈನ್ ಅಪ್ ಅನ್ನು ಮಾಡ್ಕೊಳ್ತೇನೆ. ಇವಾಗ ನನ್ನ ಮೊಬೈಲ್ ನಂಬರ್ನಿಂದ ನಾನು ಲಾಗಿನ್ ಅನ್ನು ಮಾಡ್ಕೊಳ್ತೇನೆ. ಸೊ ಓಕೆ, ಇವಾಗ ಇಲ್ಲಿ ನೋಡ್ಬೋದು ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಓಕೆ, ನಿಮಗೆ ಇಲ್ಲಿ ಇವಾಗ ನೋಡ್ಬೋದು ಸರ್ಚ್ ಬಾರ್ ತೋರಿಸುತ್ತೆ. ಸೊ ಸರ್ಚ್ ಬಾರಲ್ಲಿ ನೀವು ನಿಮ್ಮ ಪ್ರಾಡಕ್ಟನ್ನು ಸರ್ಚ್ ಮಾಡ್ಬೋದು. ನಿಮಗೆ ಯಾವ ಪ್ರಾಡಕ್ಟ್ ಬೇಕು ನೋಡಿ ಆ ಪ್ರಾಡಕ್ಟನ್ನು ಸರ್ಚ್ ಮಾಡ್ಬೋದು. ಸೊ ನಿಮಗೆ ಅದ್ರ ಪಕ್ಕದಲ್ಲಿ ನಿಮಗೆ ಇವಾಗ ಮೈಕ್ ಸಿಂಬಲ್ ಇದೆಯಲ್ಲ, ಸೊ ಆ ಮೈಕ್ ಸಿಂಬಲ್ ಮೇಲೆ ನೀವು ಆ ಪ್ರಾಡಕ್ಟ್ನ ಹೆಸರು ಹೇಳ್ಬಿಟ್ಟು ಸರ್ಚ್ ಕೂಡ ಮಾಡ್ಬೋದು. ಮತ್ತು ನಿಮಗೆ ಅಲ್ಲಿ ಕ್ಯಾಮರಾ ಸಿಂಬಲ್ ಕೂಡ ಇರುತ್ತೆ, ನೀವು ನೋಡ್ಬೋದು. ಆ ಕ್ಯಾಮರಾ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ನ ಸ್ಕ್ರೀನ್ಶಾಟ್ ಇದ್ದರೆ ನೀವು ಆ ಸ್ಕ್ರೀನ್ಶಾಟನ್ನು ನೀವು ಅಲ್ಲಿ ಹಾಕ್ಬೋದು, ಅಥವಾ ನೀವು ಆ ಒಂದು ಪ್ರಾಡಕ್ಟ್ನ ಫೋಟೋ ಕೂಡ ತೆಗೆದುಬಿಟ್ಟು ಹಾಕ್ಬೋದು. ಸೊ ಆ ರೀತಿ ಮಾಡೋದ್ರಿಂದ ನಿಮ್ಮ ಪ್ರಾಡಕ್ಟ್ ಶೋ ಆಗುತ್ತೆ ಅಲ್ಲಿ. ಸೊ ನೋಡ್ಬೋದು ನಿಮಗೆ ಇವಾಗ ಕಾರ್ನರಲ್ಲಿ 2 ಆಪ್ಷನ್ ಇರುತ್ತೆ. ಒಂದು ಆರ್ಟ್ ಸಿಂಬಲ್ ಇರುತ್ತೆ, ಇನ್ನೊಂದು ಕಾರ್ಡ್ ಸಿಂಬಲ್ ಇರುತ್ತೆ. ಸೊ ಆರ್ಟ್ ಸಿಂಬಲ್ ಅಂತಂದರೆ ಇದು ವಿಶ್ ಲಿಸ್ಟ್ ಆಗಿರುತ್ತೆ. ಸೊ ವಿಶ್ ಲಿಸ್ಟ್ ಅಂದರೆ ಇವಾಗ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಹಾರ್ಟ್ ಮಾರ್ಕ್ ಇರುತ್ತೆ ನೋಡಿ, ಆ ಹಾರ್ಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆ ಒಂದು ಪ್ರಾಡಕ್ಟ್ ಸೇವ್ ಆಗುತ್ತೆ. ಸೊ ನೀವು ಯಾವಾಗಾದರೂ ನಿಮಗೆ ಅದನ್ನು ಬೈ ಮಾಡ್ಕೊಳ್ಬೇಕು ಅನಿಸಿದರೆ ಸೊ ನೀವು ಆ ಒಂದು ವಿಶ್ ಲಿಸ್ಟ್ಗೆ ಬಂದುಬಿಟ್ಟು ಆ ಒಂದು ಪ್ರಾಡಕ್ಟನ್ನು ಬೈ ಮಾಡ್ಕೊಳ್ಬೋದು. ಸೊ ನೀವು ಅದಕ್ಕೆ ಸರ್ಚ್ ಮಾಡೋ ಅವಶ್ಯಕತೆನೇ ಇರಲ್ಲ. ಕಾರ್ಟ್ ಮಾರ್ಕ್ ಅಂದರೆ ಬ್ಯಾಗ್ ಅಥವಾ ಬಾಸ್ಕೆಟ್ ಥರ ಕೆಲಸ ಮಾಡ್ತಿದ್ದು. ಮಲ್ಟಿಪಲ್ ಐಟಮನ್ನು ನೀವು ಸಿಂಗಲ್ ಆರ್ಡರ್ನಲ್ಲಿ ಪ್ಲೇಸ್ ಮಾಡ್ಬೋದು. ಸೊ ನೋಡ್ಬೋದು ಇವಾಗ ಅದ್ರ ಕೆಳಗಡೆ ಬಂದರೆ ನಮಗೆ ಇವಾಗ ಕ್ಯಾಟಗರಿ ವೈಸ್ ಇದೆ ನೋಡ್ಬೋದು. ಸ್ಯಾರೀಸ್, ಬ್ಯೂಟಿ, ಕಿಚನ್, ಮೆನ್ ಫ್ಯಾಷನ್, ಜ್ಯುವೆಲ್ರಿ, ಬ್ಯಾಗ್ಸ್ ಎಕ್ಸೆಟ್ರಾ. ಸೊ ಹಾಗೆ ಇಲ್ಲಿ ನೋಡ್ಬೋದು ಆಲ್ ಕ್ಯಾಟಗರಿ ಅಂತಲೂ ಕೂಡ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ಕ್ಲಿಕ್ ಮಾಡ್ಕೊಂಡ ನಂತರ ಇವಾಗ ನಮಗೆ ಇಲ್ಲಿ ನೋಡ್ಬೋದು. ಸೊ ಪಾಪ್ಯುಲರ್ಗೆ ಬಂದರೆ ನೋಡ್ಬೋದು ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಕ್ಯಾಟಗರಿ ವೈಸ್ ಇರುತ್ತೆ ನೋಡ್ಬೋದು. ಕುರ್ತೀಸ್, ಡ್ರೆಸ್ ಮೆಟೀರಿಯಲ್ಸ್, ಸ್ಯಾರಿ, ವೆಸ್ಟರ್ನ್ ವಿಯರ್ಸ್ ಎಕ್ಸೆಟ್ರಾ. ಸೊ ನೋಡ್ಕೊಳ್ಬೋದು ನೀವು ಈ ರೀತಿಯಾಗಿರುತ್ತೆ. ನಾನು ಅದರ ಮೇಲೆ ಇವಾಗ ಕ್ಲಿಕ್ ಮಾಡ್ಕೊಳ್ತೇನೆ. ಮತ್ತೆ ಇಲ್ಲಿ ನಮಗೆ ಸಬ್ ಕ್ಯಾಟಗರಿ ಬರುತ್ತೆ. ಇವಾಗ ನೋಡ್ಬೋದು ನಾನಿಲ್ಲಿ ಮೆನ್ ಫ್ಯಾಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಇವಾಗ ನೋಡ್ಬೋದು ಮೆನ್ ಫ್ಯಾಷನಲ್ಲಿ ನಮಗೆ ಒಂದಿಷ್ಟು ಡ್ರೆಸ್ಗಳು ಬ್ರೌಸ್ ಆಗುವಂಥದ್ದು. ಅಲ್ಲಿ ಬಂದುಬಿಟ್ಟು ಕೂಡ ನೀವು ಆರ್ಡರ್ಗಳನ್ನು ಬೈ ಮಾಡ್ಬೋದು. ಮತ್ತು ನೋಡ್ಬೋದು ಇವಾಗ ನಾನು ಅಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಕ್ಲಿಕ್ ಮಾಡ್ಕೊಂಡ ನಂತರ ನಮಗಲ್ಲಿ ಸಾರ್ಟ್ ವೈಸ್ ಮಾಡ್ಬೋದು, ಅಂದರೆ ಫಿಲ್ಟರ್ ಮಾಡ್ಬೋದು. ಸೊ ಇವಾಗ ಕ್ಯಾಟಗರಿ ವೈಸ್ ನೋಡ್ಬೋದು, ಜೆಂಡರ್ ವೈಸ್ ನೋಡ್ಬೋದು, ಫಿಲ್ಟರ್ ಕೂಡ ಮಾಡ್ಬೋದು. ಸೊ ಸಾರ್ಟ್ಗೆ ಬಂದರೆ ಇವಾಗ ಅಲ್ಲಿ ನೋಡ್ಬೋದು ಬೆಸ್ಟ್ ಆಪ್ಷನ್ ಅಂತಂದರೆ ಇವಾಗ ಲೋ ಟು ಹೈ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಕಡಿಮೆ ಪ್ರೈಸಿಂದ ಜಾಸ್ತಿ ಪ್ರೈಸ್ವರೆಗೆ ನಮಗೆ ತೋರಿಸುತ್ತೆ. ಮತ್ತು ಕ್ಯಾಟಗರಿ ವೈಸ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೆನ್ ಟೀ ಶರ್ಟ್ ಅಂತ ಇದೆ, ಜಸ್ಟ್ ಮತ್ತು ಟೀ ಶರ್ಟ್ ಅಂತ ಇದೆ. ಸೊ ನಾನು ಮೆನ್ ಟೀ ಶರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಇವಾಗ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಸೊ ಓಕೆ, ಇವಾಗ ಜೆಂಡರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಇವಾಗ ಮೆನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಇವಾಗ ನಾವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಇದ್ದಂಗೆ ನಮಗೆ ಒಂದಿಷ್ಟು ಪ್ರಾಡಕ್ಟ್ ಶೋ ಆಗುವಂಥದ್ದು, ಅದರಲ್ಲಿ ಮೆನ್ದು ತೋರಿಸ್ತಾ ಇದೆ ನಮಗೆ. ಓಕೆ, ಇವಾಗ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಈ ರೀತಿಗೆ ನಾವು ಫಿಲ್ಟರ್ ಮಾಡಿಬಿಟ್ಟು ಪ್ರಾಡಕ್ಟನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ನೋಡ್ಬೋದು ಇವಾಗ ನಾನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ತೇನೆ ಟೀ ಶರ್ಟ್ ಮೇಲೆ. ಸೊ ನೋಡ್ಬೋದು ಇವಾಗ ನಾನು ಇಲ್ಲಿ ಟೀ ಶರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಕ್ಲಿಕ್ ಮಾಡಿಬಿಟ್ಟು ಇವಾಗ ನೋಡ್ಬೋದು ನಿಮಗೆ ಇಲ್ಲಿ ಪ್ರಾಡಕ್ಟ್ ಇದೆಯಲ್ವಾ, ಈ ಪ್ರಾಡಕ್ಟ್ ನೋಡ್ಬೋದು ಈ ರೀತಿಯಾಗಿರುವಂಥದ್ದು. ಸೊ ಹಾಗೆ ನೋಡ್ಬೋದು ಮೆನ್ ಸ್ಟೈಲಿಶ್ ಪ್ರಿಂಟೆಡ್ ಪ್ಯಾಕ್ ಆಫ್ 2 ಅಂತ ಇದೆ, ಅಂದರೆ ಒಂದು ಪ್ಯಾಕಲ್ಲಿ 2 ಟೀ ಶರ್ಟ್ ಇರುವಂಥದ್ದು. ಸೊ ಹಾಗೆ ನೋಡೋದು ನಾವು ಸೈಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಸೈಜ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನೋಡ್ಬೋದು ಇಲ್ಲಿ ನಮಗೆ ರಿವ್ಯೂಸ್ ಇರುತ್ತೆ. ಸೊ ರಿವ್ಯೂಸಲ್ಲಿ ನಮಗೆ ಯಾರು ಕಸ್ಟಮರ್ ಬೈ ಮಾಡಿರ್ತಾರಲ್ಲ ಅವರು ರಿವ್ಯೂ ಕೊಟ್ಟಿರ್ತಾರೆ. ಸೊ ರಿವ್ಯೂ ಮತ್ತು ಅದರ ಒಂದು ಫೋಟೋ ಕೂಡ ಇಲ್ಲಿ ಹಾಕಿರ್ತಾರೆ. ಸೊ ನೋಡ್ಬೋದು ಇದು ಒಂದು ರಿಯಲ್ ಫೋಟೋಸ್ ಆಗಿರುತ್ತೆ ಆ ಒಂದು ಟೀ ಶರ್ಟ್ನ.
ಸೊ ನಮಗೆ ರಿವ್ಯೂ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂತಂದರೆ ಇಲ್ಲಿ ತೋರಿಸೋದೇ ಒಂದಾಗಿರುತ್ತೆ ಮತ್ತು ಅಲ್ಲಿ ಆರ್ಡರ್ ಆಗಿರೋದೇ ಒಂಥರ ಆಗಿರುತ್ತೆ. ಸೊ ಅದರಿಂದ ನಾವಿಲ್ಲಿ ರಿವ್ಯೂವನ್ನು ನೋಡ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಬರೆದಿದ್ದಾರೆ, ವೆರಿ ಗುಡ್ ಕಪಡೆ ಅಚ್ಚೆ ಹೇ, ಬಹುತ್ ಸಾಫ್ಟ್ और अच्छे हैं. ಓಕೆ, ಈ ರೀತಿಯಾಗಿ ಬರೆಯುವಂಥದ್ದು ನೋಡ್ಬೋದು. 93 ಫೋಟೋಸ್ಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಸೊ ಆ ಒಂದು ಆರ್ಡರ್ ಮಾಡಿದರೆ ಕ್ಲೋತ್ ನಮಗೆ ಈ ರೀತಿ ಬರುವಂಥದ್ದು. ಓಕೆ, ಮತ್ತೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನಾವು ಡೆಲಿವರಿ ಅಡ್ರೆಸ್ ಇದಲ್ವಾ, ಸೊ ಕೆಲವೊಂದು ಅಡ್ರೆಸ್ಗಳಿಗೆ ಅವೈಲೇಬಲ್ ಇರಲ್ಲ. ಸೊ ಅದನ್ನು ನಾವಿಲ್ಲಿ ಪಿನ್ ಕೋಡ್ ಎಂಟರ್ ಮಾಡೋ ಮುಖಾಂತರ ಗೊತ್ತು ಮಾಡ್ಕೊಳ್ಬೋದು ಈ ಒಂದು ಅಡ್ರೆಸ್ಗೆ ಬರುತ್ತೆ ಇಲ್ವಾ ಅಂತ. ಸೊ ಓಕೆ, ಇವಾಗ ನಾನು ಸೈಜನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಇವಾಗ ನಾನು ಒಂದು ಒಳ್ಳೆ ಬಟ್ಟೆನ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಓಕೆ, ಇವಾಗ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ನೋಡ್ಬೋದು. ಇವಾಗ ರಿವ್ಯೂ ನೋಡೋಣ. ನೋಡ್ಬೋದು ತುಂಬ ಜನ ಇದನ್ನು ಈ ಒಂದು ಪ್ರಾಡಕ್ಟನ್ನು ಬೈ ಮಾಡಿದ್ದಾರೆ. ಹಾಗೆ 4 ಸ್ಟಾರ್ ಕೂಡ ಇರುವಂಥದ್ದು. ಸೊ 4 ಸ್ಟಾರ್ ನಾಟ್ ಬ್ಯಾಡ್, ಇದು ಒಂದು ಒಳ್ಳೆ ರಿವ್ಯೂ ಆಗಿರುತ್ತೆ 4 ಸ್ಟಾರ್. ಓಕೆ, ನೋಡ್ಬೋದು. ಇವಾಗ ನಾನಿಲ್ಲಿ ಸೈಜನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೆಲೆಕ್ಟ್ ಸೈಜ್ ಮೇಲೆ ಬಂದುಬಿಟ್ಟು ಸೈಜನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಇವಾಗ ನಾನಿಲ್ಲಿ ಬೈ ನೌ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಇಲ್ಲಿ ನಿಮಗೆ ನೋಡ್ಬೋದು ಆ್ಯಡ್ ಕಾರ್ಟ್ ಅನ್ನೋ ಆಪ್ಷನ್ ಇದೆಯಲ್ವಾ, ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಈ ಒಂದು ಡ್ರೆಸ್ ಆ್ಯಡ್ ಕಾರ್ಟ್ಗೆ ಹೋಗುತ್ತೆ. ಸೊ ಇನ್ನೊಂದು ಡ್ರೆಸ್ ಆರ್ಡರ್ ಮಾಡ್ಬೋದು, 2 ಜೊತೆಯಾಗಿ ಆರ್ಡರ್ ಮಾಡ್ಬೋದು. ಇವಾಗ ನೋಡ್ಬೋದು ನಾನು ಆ್ಯಡ್ ಕಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡ್ಕೊಂಡು ಇವಾಗ ಇಲ್ಲಿ ಡು ಯು ವಾಂಟ್ ಎ ಈಸಿ ರಿಟರ್ನ್. ಸೊ ಇದು ಬೇಸಿಕಲಿ ರಿಟರ್ನ್ ಪಾಲಿಸಿ ಬಗ್ಗೆ ಇದೆ. ಇದರ ಅರ್ಥ ನೀವು ಎಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ನಿಮಗೆ ಯಾವುದೇ ಈಸಿ ಇದ್ರೂ ಕೂಡ ನೀವು ಅದನ್ನು ರಿಟರ್ನ್ ಮಾಡ್ಬೋದು. ಲೈಕ್ ತಪ್ಪಾದ ಪ್ರಾಡಕ್ಟ್ ರಿಸೀವ್ ಆದರೆ, ಐಟಮ್ ಡ್ಯಾಮೇಜ್ ಆದರೆ, ಸೈಜ್ ಅಥವಾ ಕಲರ್ ಮಿಸ್ ಮ್ಯಾಚ್, ಕ್ವಾಲಿಟಿ ಇಲ್ಲಾಂದರೆ, ಓವರಾಲ್ ನಿಮಗೆ ಪ್ರಾಡಕ್ಟ್ ಇಷ್ಟ ಇಲ್ಲ ಅಂದರೆ ನೀವು ಈಸಿಯಾಗಿ ರಿಟರ್ನ್ ಮಾಡ್ಬೋದು. ಪ್ರಾಡಕ್ಟ್ ಡೆಲಿವರಿ ಆದ 7 ದಿನ ಒಳಗಡೆ ನೋ ಮೇಲೆ ಕ್ಲಿಕ್ ಮಾಡಿದರೆ ತಪ್ಪಾದ ಮತ್ತು ಹಾಳಾದ ಪ್ರಾಡಕ್ಟ್ ರಿಸೀವ್ ಆದರೆ ಮಾತ್ರ. ನಾನಿಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ನನಗೆ ಇಷ್ಟ ಇಲ್ಲ ಅಂದರೆ ನಾನು ಈಸಿಯಾಗಿ ಅದನ್ನು ರಿಟರ್ನ್ ಮಾಡ್ಬೋದು. ಸೊ ಇಲ್ಲಿ ನಾನು ಆ್ಯಡ್ ಕಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಯಾವ ರೀತಿ ಆ್ಯಡ್ ಟು ಕಾರ್ಟ್ ಆಪ್ಷನ್ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಇವಾಗ ನಾನು ಮಲ್ಟಿಪಲ್ ಐಟಮನ್ನು ಒಂದೇ ಸಲ ಇವಾಗ ಬೈ ಮಾಡಿ ತೋರಿಸ್ತೇನೆ. ಇವಾಗ ನಾನು 2 ಪ್ರಾಡಕ್ಟನ್ನು ಒಂದೇ ಸಲ ಬೈ ಮಾಡಿ ತೋರಿಸ್ತೇನೆ. ಜಸ್ಟ್ ಕೊಡ್ತೇನೆ. ಸೊ ನೀವು ಡೈರೆಕ್ಟಾಗಿ ನಿಮ್ಮದು ಒಂದೇ ಪ್ರಾಡಕ್ಟ್ ಇದ್ದರೆ ನೀವು ಬೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ಸೊ ನಾನು ಇವಾಗ ಅದಕ್ಕೂ ಬರ್ತೇನೆ. ಇವಾಗ ನಾನು ಇನ್ನೊಂದು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಓಕೆ, ಇಲ್ಲಿ ನೋಡ್ಬೋದು ಇನ್ನೊಂದು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಇದಕ್ಕೆ ಆ್ಯಡ್ಸ್ ಹಾಕಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ನಿಮಗೆ ಆ್ಯಡ್ಸ್ ಬರ್ತಾಯಿದ್ದಲ್ವ, ಸೊ ಆ್ಯಡ್ ಮೇಲೆ ರನ್ ಮಾಡ್ತಿರ್ತಾರೆ. ಇವಾಗ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ನೋಡೋಣ. ಓಕೆ, ಎಷ್ಟು ಸೈಜ್ ಇದೆ. ಇವಾಗ ಆ್ಯಡ್ ಕಾರ್ಟ್ ಅಂತಿದೆ, ರಿವ್ಯೂ ನೋಡ್ಕೊಳ್ಳಿ. ರಿವ್ಯೂ ನೋಡೋಣ. ಓಕೆ, 4. ಸೊ ಜಸ್ಟ್ ಇದು ಎಕ್ಸಾಂಪಲ್ ಫ್ರೆಂಡ್ಸ್. ಇವಾಗ ಆ್ಯಡ್ ಕಾರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಅದೇ ರೀತಿ ಮತ್ತೆ ಎಸ್ ನೋಡ್ಕೊಂಡು ನಾನು ಎಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಕಾರ್ಟ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಇವಾಗ ನೋಡ್ಬೋದು ಇಲ್ಲಿ ನಾವು ಬ್ಯಾಕ್ಗೆ ಬರ್ತೇನೆ. ಸೊ ನೋಡ್ಬೋದು ಇವಾಗ ಆ್ಯಡ್ ಕಾರ್ಟ್ ಮೇಲೆ ನೀವು ಬಂದರೆ ಎಲ್ಲ ಪ್ರಾಡಕ್ಟ್ ನಮಗೆ ತೋರಿಸುತ್ತೆ. ಸೊ ನೋಡ್ಬೋದು 2 ಪ್ರಾಡಕ್ಟ್ ನಾನು ಆ್ಯಡ್ ಕಾರ್ಟ್ ಮೇಲೆ ಹಾಕ್ಕೊಂಡಿದ್ದಲ್ವ. ಇವಾಗ ನಾನಿಲ್ಲಿ ಇವೊಂದು 2 ಪ್ರಾಡಕ್ಟನ್ನು ಒಂದೇ ಸಲ ಆರ್ಡರ್ ಮಾಡ್ಬೋದು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ 2 ಒಂದೇ ಸಲ ನಮಗೆ ಪ್ರಾಡಕ್ಟ್ ಡೆಲಿವರಿ ಆಗುವಂಥದ್ದು. ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಈ ರೀತಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೀವಿ 2 ಒಂದೇ ಸಲ ಆರ್ಡರ್ನ. ಓಕೆ, ಇವಾಗ ನಾನು ಬ್ಯಾಗ್ಗೆ ಬರ್ತೇನೆ. ನಾನು ಇವಾಗ ಒಂದೇ ಪ್ರಾಡಕ್ಟನ್ನು ಬೈ ಮಾಡ್ತೇನೆ. ಸೊ ಇವಾಗ ಆ್ಯಡ್ ಡೆಲಿವರಿ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಬಿಟ್ಟು ಇವಾಗ ನಿಮಗೆ ನೇಮ್ ಹಾಕ್ಲಿಕ್ಕೆ ಹೇಳುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರ್ ಹಾಕ್ಲಿಕ್ಕೆ ಹೇಳುತ್ತೆ. ಸೊ ಇವಾಗ ನೇಮಲ್ಲಿ ಬಂದುಬಿಟ್ಟು ನಿಮ್ಮ ನೇಮನ್ನು ಬರ್ಕೊಳ್ಳಿ. ಸೊ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಪ್ರಾಡಕ್ಟ್ ಯಾವಾಗ ಡೆಲಿವರಿ ಇರುತ್ತೆ ಆವಾಗ ಕಾಂಟ್ಯಾಕ್ಟ್ ಮಾಡೋ ಸಲುವಾಗಿ. ಇವಾಗ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ನಂತರ ನಾವು ಲೊಕೇಶನನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಇದು ಆಟೋಮೆಟಿಕ್ಕಾಗಿ ತೊಗೊಳ್ತಾ ಇದೆ. ಸೊ ನಿಮ್ದು ಏನಾದರೂ ಅಲ್ಲಿ ಅಡ್ರೆಸ್ ಆಟೋಮೆಟಿಕ್ಕಾಗಿ ತೊಗೊಳ್ತಿಲ್ಲ ಅಥವಾ ಅಲ್ಲಿ ತಪ್ಪಾಗಿ ಅಡ್ರೆಸ್ ಬರ್ತಾ ಇದ್ರೆ ನೀವು ಮ್ಯಾನ್ಯುವಲ್ ಆಗಿ ಎಡಿಟ್ ಮಾಡಿ. ಸೊ ಇವಾಗ ನಾನಿಲ್ಲಿ ಮ್ಯಾನ್ಯುವಲ್ ಆಗಿ ಬರ್ಕೊಳ್ತೇನೆ. ಸೊ ಇದು ಆಟೋಮೆಟಿಕ್ಕಾಗಿ ಕೂಡ ಬಂದಿದೆ, ಅದೇ ಇರಲಿ. ಸೊ ಇವಾಗ ಒಂದಿಷ್ಟು ಅಡ್ರೆಸ್ಸನ್ನು ನಾನು ಮ್ಯಾನ್ಯುವಲ್ ಆಗಿ ಕೂಡ ಬರ್ಕೊಳ್ತೇನೆ. ಸೇವ್ ಅಡ್ರೆಸ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಇವಾಗ ನಮಗೆ ಇಲ್ಲಿ ಪೇಮೆಂಟ್ ಮೆಥಡ್ ಕೇಳ್ತಾ ಇದೆ. ಪೇಮೆಂಟ್ ಮೆಥಡಲ್ಲಿ ನಮಗೆ 2 ರೀತಿ ಆಪ್ಷನ್ ಬರುತ್ತೆ. ಒಂದು ಆನ್ಲೈನ್ ಪೇಮೆಂಟ್, ಇನ್ನೊಂದು ಕ್ಯಾಶ್ ಆನ್ ಡೆಲಿವರಿ. ಸೊ ಇವಾಗ ನಾನು 2 ರೀತಿಯೂ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಮೊದಲಾಗಿ ನಾನು ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಕ್ಯಾಶ್ ಆನ್ ಡೆಲಿವರಿ ಅಂದರೆ ಇವಾಗ ನೀವು ಪ್ರಾಡಕ್ಟ್ ರಿಸೀವ್ ಆದಮೇಲೆ ನೀವು ಪೇಮೆಂಟನ್ನು ಮಾಡುವಂಥದ್ದು. ನೀವು ಆ ಪೇಮೆಂಟಲ್ಲಿ ನಿಮಗೆ UPI ಕೂಡ ಮಾಡ್ಬೋದು ಪೇಮೆಂಟ್ ರಿಸೀವ್ ಆದಮೇಲೆ, ಅಥವಾ ನೀವು ಫಿಸಿಕಲ್ ಕ್ಯಾಶ್ ಕೂಡ ಕೊಡ್ಬೋದು. ಇವಾಗ ನಾನು ಕ್ಯಾಶ್ ಆನ್ ಡೆಲಿವರಿ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಪ್ಲೇಸ್ ಆರ್ಡರ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ.
ಸೊ ಇವಾಗ ನೋಡ್ಬೋದು ಇಲ್ಲಿ ನನ್ನ ಆರ್ಡರ್ ಕನ್ಫರ್ಮ್ ಆಗಿದೆ. ಸೊ ನಂತರ ಇವಾಗ ನಮಗೆ ಇಲ್ಲಿ ನೋಡ್ಬೋದು ಟ್ರ್ಯಾಕ್ ಆರ್ಡರ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನೀವು ನಿಮ್ಮ ಆರ್ಡರ್ನ ಟ್ರ್ಯಾಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾವು ಆ ಒಂದು ಪ್ರಾಡಕ್ಟ್ ಎಲ್ಲಿದೆ, ಯಾವಾಗ ಬರುತ್ತೆ ಅಂತ ಅಲ್ಲಿ ಡೀಟೇಲ್ಸ್ ತಿಳಿಸ್ತಾ ಇರುತ್ತೆ. ಸೊ ಅದನ್ನು ನಾವು ಇವಾಗ ಟ್ರ್ಯಾಕ್ ಮಾಡ್ಬೋದು. ಇವಾಗ ನನ್ನ ಒಂದು ಪ್ರಾಡಕ್ಟ್ ನೋಡ್ಬೋದು ಅಲ್ಲಿ ಯಾವಾಗ ಬರುತ್ತದೆ ಅಂತ ಕೂಡ ಡೇಟ್ ಕೂಡ ಇದೆ. ಸೊ ನೋಡ್ಬೋದು ಇವಾಗ ನನ್ನ ಒಂದು ಪ್ರಾಡಕ್ಟ್ 16 ಆಗಸ್ಟ್ ಒಳಗಡೆ ರಿಸೀವ್ ಆಗುವಂಥದ್ದು. 16 ಆಗಸ್ಟ್ ಒಳಗಡೆ ಯಾವಾಗ ಬೇಕಾದರೂ ಆ ಒಂದು ಪ್ರಾಡಕ್ಟ್ ರಿಸೀವ್ ಆಗ್ಬೋದು. ಓಕೆ, ಇವಾಗ ನಾನು ಆನ್ಲೈನ್ ಪೇಮೆಂಟ್ ಮಾಡೋದನ್ನು ತಿಳಿಸ್ಕೊಡ್ತೇನೆ. ಸೊ ನೀವು ಯಾವುದೇ UPI ಆ್ಯಪ್ನಿಂದ ನೀವು ಆನ್ಲೈನ್ ಪೇಮೆಂಟನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಫೋನ್ಪೇಯಿಂದ ಮಾಡ್ಬೋದು, ಪೇಟಿಎಮ್ಮಿಂದ ಮಾಡ್ಬೋದು, ಗೂಗಲ್ ಪೇಯಿಂದ ಮಾಡ್ಬೋದು. ಸೊ ಮೋಸ್ಟ್ ಆಫ್ ದ ವ್ಯೂವರ್ಸ್ ಇವಾಗ ಫೋನ್ಪೇನೇ ಯೂಸ್ ಮಾಡ್ತಾ ಇರ್ತಾರೆ. ಸೊ ನಾನು ಫೋನ್ಪೇ ಯೂಸ್ ಮಾಡಿಬಿಟ್ಟು ಯಾವ ರೀತಿ ಪೇಮೆಂಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಇವಾಗ ನಾನಿಲ್ಲಿ ಫೋನ್ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನೋಡ್ಬೋದು ಪೇ ನೌ ಮೇಲೆ ಇವಾಗ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇದು ಇವಾಗ ಫೋನ್ಪೇಗೆ ರೀಡೈರೆಕ್ಟ್ ಆಗುತ್ತೆ. ಫೋನ್ಪೇಗೆ ಬಂದಿದೆ. ಇವಾಗ ನಾನು ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಬ್ಯಾಂಕ್ ಸೆಲೆಕ್ಟ್ ಮಾಡಿಬಿಟ್ಟು ಇವಾಗ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡಿಬಿಟ್ಟು ಇವಾಗ ನನ್ನ UPI ಪಿನ್ನನ್ನು ನಾನಿಲ್ಲಿ ಎಂಟ್ರಿ ಮಾಡ್ಕೊಳ್ತೇನೆ. ನೋಡ್ಬೋದು ಇವಾಗ ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಸೊ ಆರ್ಡರ್ ಕೂಡ ಕನ್ಫರ್ಮ್ ಆಗಿದೆ. ಸೊ ಈ ರೀತಿಯಾಗಿ ನಾವು ಮಿಶೋದಲ್ಲಿ ಪ್ರಾಡಕ್ಟನ್ನು ಆರ್ಡರ್ ಮಾಡ್ಬೋದು. ಸೊ ನಿಮಗೆ ಇವಾಗ ಪ್ರಾಡಕ್ಟ್ ಇಷ್ಟ ಆಗಿಲ್ಲ ಅಂತಂದರೆ ಅಥವಾ ನಿಮಗೆ ಏನಾದರೂ ಮನಸ್ಸು ಬದಲಾದರೆ ನೀವು ಆ ಒಂದು ಪ್ರಾಡಕ್ಟನ್ನು ಕ್ಯಾನ್ಸಲ್ ಕೂಡ ಮಾಡ್ಬೋದು. ಸೊ ಯಾವ ರೀತಿ ಕ್ಯಾನ್ಸಲ್ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದೆ. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಕ್ಯಾನ್ಸಲ್ ಮಾಡೋದು ಯಾವ ರೀತಿ ಅಂತ ನೋಡ್ಬೋದು. ಓಕೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸೊ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ಸಾಧ್ಯವಾದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.